ಇನ್ನು ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಅಲ್ಲಿಗೆ ಇನ್ನು ಬಿಕ್ಲು ಶಿವಕ್ಕೆ ಸಂಬಂಧಪಟ್ಟ ಹಾಗೆನ ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸುವಂತ ಕೆಲಸ ಸಿಐಡಿಯಿಂದ ಆಗ್ಬೇಕು. ಇದೆಲ್ಲದರ ನಡುವೆನೇ ಈ ಪ್ರಕರಣದ A1 ಜಗದೀಶ್ ಅಲಿಯಾಸ್ ಜಗ್ಗ ಆತನ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಪ್ರಕಟಿಸಿದ್ದು, ಈ ಪ್ರಕರಣ ಇದೆಯಲ್ಲ ಇದು ಜಾಮೀನು ಕೊಡೋದಕ್ಕೆ ಅರ್ಹ ಅಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನ ಮಾಡಿದ್ದು ಆಂಟಿಸಿಪೇಟರಿ ಬೇಲ್ ಕೊಟ್ಟಿಲ್ಲ. ಇದರ ಜೊತೆಗೇನೆ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಸೂಕ್ತ ತನಿಖೆಗೆ ಬಹುಶಃ ಅನುಕೂಲ ಆಗುತ್ತೆ ಅಂತ ಕಾಣಿಸುತ್ತೆ.